ಬಿಟ್ಟು 3:15ಗೆ ರಮೇಶ್ ಅವರು ಕೊಡ್ತಾ ಇದ್ದಾರೆ. ಸ್ವಲ್ಪ ಅಸಮಾಧಾನ ಆಯಿತು, ಬಟ್ ಪರವಾಗಿಲ್ಲ, ನಮ್ಮ ರಮೇಶೇ. ಎಷ್ಟೋ ಜನಕ್ಕೆ ಈ ಸಮ್ಮೇಳನ ಹಿಂದಿನ ವಿಷಯಗಳು ಗೊತ್ತಿಲ್ಲ, ಹೇಗೆ ಆರಂಭ ಆಯಿತು ಇದು ಅಂತ. ಸುಮಾರು 7-8 ವರ್ಷಗಳ ಕೆಳಗೆ ಹೊಸೂರಿನಲ್ಲಿ ಇನ್ಬರಾಜ್ ಅಂತ ನಮ್ಮ ಫ್ರೆಂಡು ತಮಿಳಿನಲ್ಲಿ HR ಕಾನ್ಫರೆನ್ಸ್ ಮಾಡಿದ್ರು. ಇದು ನಾನು ರಮೇಶ್ ಮೀಟ್ ಮಾಡಿದಾಗ ಭಾಳ ಬೇಜಾರಾಯಿತು. ಬೇಜಾರಂದರೆ ಅವ್ರು ಮಾಡಿದ್ದಕ್ಕಲ್ಲ, ನಾವು ಮಾಡೋಕ್ಕಾಗಲಿಲ್ವಲ್ಲ. ರಮೇಶ್ ಏನಾದರೂ ಮಾಡಿ ನಾವು ಕನ್ನಡ ಕಾನ್ಫರೆನ್ಸು ಒಂದಾದರೂ ಮಾಡೋಣ ಅಂತ. ಅವರು ಜವಾಬ್ದಾರಿನ ಒಪ್ಕೊಂಡು ಮಾಡೋಣ ಸರ್ ಅಂತ ಅಂದರು. ಭಾಳ ಕಷ್ಟಪಡಬೇಕಾಯಿತು. ಇಂಗ್ಲೀಷ್ ಕಾನ್ಫರೆನ್ಸ್ ಆದರೆ 600-700 ಜನ ಸುಲಭವಾಗಿ ಬಂದುಬಿಡ್ತಾರೆ. 6,000-7,000 ಫೀಸ್ ಇಟ್ಟರು. 500-600 ಇಟ್ಟು ಕನ್ನಡ ಕಾನ್ಫರೆನ್ಸ್ ಮಾಡಿದಾಗ 100 ಜನ ಬರೋದು ಕಷ್ಟ ಆಗೋಯ್ತು. ಆಗಿನ ಕಾಲದಲ್ಲಿ ಭಾಳ ಶ್ರಮ ಪಡಬೇಕಾಯಿತು. ಆದರೆ ಆ ಹುಮ್ಮಸ್ಸು ಮುಂದುವರಿತಾ ಹೋಯಿತು, ಹಿಂದಕ್ಕೆ ಹೋಗಲಿಲ್ಲ. 2ನೇ ವರ್ಷವೂ ತಿರ್ಗಾ ಮಾಡೋಣ ಸರ್, ಹಾಗೆ ಮುಂದುವರಿಸ್ಕೊಂಡು ಬಂದು 7 ವರ್ಷ ಈ ಸಮ್ಮೇಳನ ಮುಗಿದಿದೆ. ಇದು 8ನೇ ವರ್ಷ. ಒಂದು ಸಮ್ಮೇಳನ ಮಾಡಬೇಕಾದ್ರೆ ಸುಲಭ ಅಲ್ಲ ಸ್ನೇಹಿತರೆ. 3-4 ತಿಂಗಳು ಸುಮಾರು 50-60 ಜನ ಕೆಲಸ ಮಾಡಬೇಕಾಗತ್ತೆ. ಮತ್ತು ಸಂಪೂರ್ಣವಾಗಿ ಅದಕ್ಕೆ ಸಮಯ ವಿನಿಯೋಗಿಸಬೇಕಾಗತ್ತೆ. ರಮೇಶ್ ಸ್ನೇಹಿತರು, ನಮ್ಮ ಶೇಖರು, ಇವರೆಲ್ಲ ಸೇರಿಕೊಂಡು ಇದನ್ನು ಕಂಟಿನ್ಯೂ ಮಾಡ್ಕೊಂಬಂದಿದ್ದಾರೆ. ಇದು ಭಾಳ ಸಂತೋಷದ ವಿಚಾರ, ಸುಲಭ ಅಲ್ಲ. 2 ವಿಚಾರ ಹೇಳಬೇಕು. ಏನಂದರೆ, ಈಗಿನ ಸಂಸ್ಥೆಗಳಲ್ಲಿ ಕನ್ನಡ HR-ನವರೇ ಕಮ್ಮಿ ಆಗ್ತಾ ಇದ್ದಾರೆ. ವಿ ಸಿ ಲಾಟ್ ಆಫ್ ಪೀಪಲ್ ಕಮಿಂಗ್ ಫ್ರಮ್ ಔಟ್ಸೈಡ್ ಕರ್ನಾಟಕ. ಲಾಟ್ ಆಫ್ ಪೀಪಲ್ ಅಟ್ ಹೈ ಲೆವೆಲ್. ಒರಿಸ್ಸಾಯಿಂದ ಬರ್ತಾರೆ, ಬೆಂಗಾಲ್ನಿಂದ ಬರ್ತಾರೆ, UP-ಯಿಂದ ಬರ್ತಾರೆ, ಗುರ್ಗಾವ್ನಿಂದ ಬರ್ತಾರೆ, ಬಾಂಬೆಯಿಂದ ಬರ್ತಾರೆ. ನಮ್ಮ ಕನ್ನಡದವರು ಇರ್ತಾರೆ, ಏನು ಟೈಮ್ ಆಫೀಸ್ನಲ್ಲಿ ಗೇಟ್ ಕೀಪರ್ ಕೆಲಸ ಮಾಡಿಕೊಂಡು ಅಂಥ ಕೆಲಸಗಳು ಕೊಡ್ತಾರೆ. ಸೀನಿಯರ್ ಪೊಸಿಷನ್ಸ್ ಕೊಡೋದಕ್ಕೆ ಹಿಂದೇಟು ಹೊಡಿತಾರೆ ಕಂಪ್ನಿಯವರು ಕೂಡ ಕನ್ನಡದವರಿಗೆ. ಇದು ಬಹಳ ನೋವಿನ ಸಂಗತಿ. ಅಥವಾ ನಮ್ಮಲ್ಲಿ ಏನೋ ನ್ಯೂನತೆ ಇರಬೇಕು, ಅಥವಾ ಸಂಸ್ಥೆ ಆಡಳಿತ ವರ್ಗದಲ್ಲಿ ಏನಾದರೂ ನ್ಯೂನತೆ ಇರಬೇಕು. ಇದನ್ನು ಹೋಗಲಾಡಿಸ್ಬೇಕು ನಾವು. ವಿ ಆರ್ ನೋ ವೇ ಲೆಸ್ ದ್ಯಾನ್ ವಾಟ್ ಅದರ್ ಪೀಪಲ್ ಕ್ಯಾನ್ ಕಾಂಟ್ರಿಬ್ಯೂಟ್. ನಮ್ಮ ಕನ್ನಡ ದೇಶದವರು ವಿದೇಶಗಳಲ್ಲಿ ಎಂತೆಂಥ ಹೆಸರುಗಳನ್ನು ಮಾಡಿದ್ದಾರೆ, ಎಷ್ಟು ಮುಂದೆ ಹೋಗಿದ್ದಾರೆ. ಸೈನ್ಸ್ನಲ್ಲಿರ್ಬೋದು, ಮ್ಯಾಥಮೆಟಿಕ್ಸ್ನಲ್ಲಿರ್ಬೋದು, IT-ನಲ್ಲಿರ್ಬೋದು, ವೈದ್ಯಕೀಯ ವೃತ್ತಿಯಲ್ಲಿರ್ಬೋದು, ಏರ್ಸ್ಪೇಸ್ನಲ್ಲಿರ್ಬೋದು. ಎಷ್ಟು ಜನ ಹೆಂಗೆ ಮುಂದೆ ಹೋಗಿದ್ದಾರೆ ಕನ್ನಡದವರು. ಸೊ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ನಾವು. ಯಾಕೆ ನಮ್ಮ ಹುಡುಗರಿಗೆ ಮೇಲ್ಗಡೆ ಹೋಗೋಕ್ಕೆ ಅವಕಾಶ ಕೊಡ್ತಾ ಇಲ್ಲ? ವಾಟ್ ಈಸ್ ದಿ ಡಿಫೆಕ್ಟ್ ವಿ ಹ್ಯಾವ್? ನ್ಯೂನತೆ ಏನಾದರೂ ಇದೆಯಾ? ಆ ನ್ಯೂನತೆಯನ್ನು ಪರಿಗಣಿಸಬೇಕು, ಅದಕ್ಕೆ ಪರಿಹಾರ ಕಂಡುಹಿಡಬೇಕು. ಇಂಥ ಸಮ್ಮೇಳನಗಳನ್ನು ಮಾಡಿದಾಗ ಅಂತಹ ಒಂದು ಸ್ಫೂರ್ತಿ ಸಿಗುತ್ತೆ ನಮಗೆ. ಎಂತೆಂಥ ದಿಗ್ಗಜರು ಬಂದು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಾವು ಒಂದು ರೀತಿಯಲ್ಲಿ ನೋಡ್ತಾಯಿದ್ರೆ ಅವರು ಇನ್ನೊಂದು ರೀತಿಯಲ್ಲಿ ನೋಡ್ತಾರೆ. ವಿಭಿನ್ನವಾದ ಅಭಿಪ್ರಾಯಗಳು ನಮ್ಗೆ ಗೊತ್ತಾಗ್ತದೆ. ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕು, ನಾವು ಮುಂದಕ್ಕೆ ಹೋಗಬೇಕು. ಸೊ ಈ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾದಂಥ ವಿಷಯಗಳ ಬಗ್ಗೆ ಈ ಸಮ್ಮೇಳನಗಳನ್ನು ನಡೆಸಬೇಕು. ರಮೇಶ್ ಹೇಳಿದ್ದೀನಿ, ಮುಂದಿನ ಕಾನ್ಫರೆನ್ಸು ಇಟ್ ವಿಲ್ ಬಿ ಡಿಜಿಟಲ್ ಕಾನ್ಫರೆನ್ಸ್. ಡಿಜಿಟಲ್ HR ಬಗ್ಗೆ totally we'll bring speakers, Kannada speakers from US, UK. We have a lot of our boys there working. We'll try to bring them and show you what can happen. Namma abhiruddhi agbeku. So we'll try to help and do something like that in that matter.
ಇವತ್ತಿನ ಈ ಸಣ್ಣ ಸಮಸ್ಯೆ ಅಂದರೆ ಟಾಪಿಕ್ ಏನಂದರೆ ಈ ಪರಿಸರ, ಕಾರ್ಮಿಕರ ಅಭಿವೃದ್ಧಿ, ಕಾರ್ಮಿಕರ ಕ್ಷೇಮ, ಕಾರ್ಮಿಕರ ಆರೋಗ್ಯ ಈ ಬಹಳ ಮುಖ್ಯ ಆಗಿಬಿಟ್ಟಿದೆ. ಈಗ ಕೋವಿಡ್ ಬಂದ ಮೇಲಂತೂ ಜನಗಳಿಗೆ ತುಂಬ ಅವೇರ್ನೆಸ್ ಬಂದಿದೆ ಎಂಪ್ಲಾಯಿ ಹೆಲ್ತ್ ಬಗ್ಗೆ. ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. 3 ತಿಂಗಳಿಗೊಂದು ಸಲ ಎಂಪ್ಲಾಯೀಸು ಆರೋಗ್ಯ ತಪಾಸಣೆ ಮಾಡಿಸ್ತಾರೆ. ಆರೋಗ್ಯ ಅವರದಷ್ಟೇ ಅಲ್ಲ, ಫ್ಯಾಮಿಲಿ ಕೂಡ ಆರೋಗ್ಯ ತಪಾಸಣೆ ಮಾಡಿಸ್ತಾರೆ. ಭಾಳ ಮುಂದಕ್ಕೆ ಹೋಗ್ತಾಯಿದ್ದೀವಿ. ಇದ್ರ ಬಗ್ಗೆ ಇಲ್ಲಿ ಯಾರು ನೆರೆದಿರ್ತೀರ ನೀವು, ಐ ಆಮ್ ಶ್ಯೂರ್ ಯು ವುಡ್ ಆಲ್ಸೋ ಗಿವನ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ದ್ಯಾಟ್. ಸೇಫ್ಟಿ ಬಗ್ಗೆ, ಪರಿಸರದ ಬಗ್ಗೆ. ಈಗ ಎಷ್ಟೋ ಕಂಪ್ನಿಗಳಲ್ಲಿ ಭಾಳ ಆನಂದ ಆಗ್ತದೆ ನೋಡಿದಾಗ. ಎಷ್ಟು ಒಳ್ಳೆಯ ತೋಟಗಳನ್ನು ಬೆಳೆಸಿರ್ತಾರೆ, ಹೂಗಳನ್ನು ಬೆಳೆಸಿರ್ತಾರೆ. ಪರಿಸರದ ಬಗ್ಗೆ ಎಷ್ಟೊಂದು ಅಭಿಪ್ರಾಯ ಇಟ್ಕೊಂಡಿರ್ತಾರೆ. ಹಾಗೆಯೇ ಸಾಮಾಜಿಕ ಅಭಿವೃದ್ಧಿ, ಬ್ಲೈಂಡ್ ಸ್ಕೂಲ್ ಇರ್ಬೋದು ಅಥವಾ ಅಂಗವಿಕಲರಿರ್ಬೋದು, ಹಳ್ಳಿ ಗಾಡಿನಲ್ಲಿರೋ ಹುಡುಗರು ಹೆಣ್ಮಕ್ಳು ಇರ್ಬೋದು, ಇವರಿಗೆಲ್ಲ ವಿದ್ಯಾಭ್ಯಾಸ ಇದೆಲ್ಲ ಕೊಡಬೇಕಂದ್ರೆ ನಮ್ಮ ಆಯವ್ಯಯದಲ್ಲಿ ಬಡ್ಜೆಟ್ನಲ್ಲಿ ಸಮ್ ಪರ್ಸೆಂಟೇಜ್ ವಿ ಕೀಪ್ ಇಟ್ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್. ಇದೆಲ್ಲ ಭಾಳ ಮುಖ್ಯ ಆಗಿದೆ. ಈಗ ಇಂಥ ಒಂದು ಸಮ್ಮೇಳನದಲ್ಲಿ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಅದರಿಂದ ಈ ಸಬ್ಜೆಕ್ಟ್ ಇಟ್ಟಿದ್ದಾರೆ. ನಮ್ಮ ಶ್ರೀಧರ ಮೂರ್ತಿಗಳು ಕನ್ನಡದ ವಾಗ್ಮಿಗಳವರು, ತುಂಬ ಚೆನ್ನಾಗಿ ಮಾತಾಡ್ತಾರೆ ಕನ್ನಡದಲ್ಲಿ. ಮತ್ತು ಇದ್ರ ಬಗ್ಗೆ ತುಂಬ ನಾವಲ್ಲಿ ಇನ್ಸ್ಟಿಟ್ಯೂಟ್ ಕಟ್ಟಿದಾಗ ಸ್ವಲ್ಪ ದೂರ ಇದೆ, ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ 2 ಹತ್ತಿರ ಇದೆ, ಸಿಂಗನಪಾಳ್ಯ ಅಂತ, ಸಿಂಗನಹಳ್ಳಿ ಅಂತ. ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಂಗೆ ಮರಗಳನ್ನ ಗಿಡಗಳನ್ನ ನೆಟ್ಟು ಈಗ ನೋಡಿದ್ರೆ ನಮಗೆ ಭಾಳ ಸಂತೋಷ ಆಗ್ತದೆ. 15 ಅಡಿ 20 ಅಡಿ ಎಲ್ಲ ಬೆಳೆದುಬಿಟ್ಟಿದೆ ಮರಗಳು 3-4-5 ವರ್ಷಗಳಲ್ಲಿ. ಪರಿಸರದ ಬಗ್ಗೆ ಅಷ್ಟೊಂದು ಗಮನ ಕೊಡ್ತಾರೆ. ಬಿಲ್ಡಿಂಗ್ ಕಟ್ಟಬೇಕಾದರೂ ಅಷ್ಟೇ ಎನ್ವಿರಾನ್ಮೆಂಟಲ್ ಕಾನ್ಷಿಯಸ್ನೆಸ್ ಬಿಲ್ಡಿಂಗ್ಸು, ಹುಡುಗರಿಗೆ ತೊಂದರೆ ಆಗಬಾರ್ದು, ಹೀಗೆ ತುಂಬ ಗಮನ ಇಟ್ಕೊಂಡು ಮಾಡಿರೋರು. ಸೊ ಅವರಿಂದ ಅವರ ಅಭಿಪ್ರಾಯಗಳನ್ನ ಕೇಳಿದಾಗ ಐ ಆಮ್ ಶ್ಯೂರ್ ಯು ವಿಲ್ ಆಲ್ಸೋ ಗೆಟ್ ಲಾಟ್ ಆಫ್ ಇನ್ಸ್ಪಿರೇಷನ್. ಆ್ಯಂಡ್ ಆಲ್ ಆಫ್ ಯು ಶುಡ್ ಗೋ ಬ್ಯಾಕ್ ವಿತ್ ಎ ಫೀಲಿಂಗ್ ದಟ್ ವಿ ವಿಲ್ ಡೂ ಸಮಥಿಂಗ್ ಇನ್ ಅವರ್ ಆರ್ಗನೈಸೇಷನ್, ಸಮಥಿಂಗ್ ಡಿಫ್ರೆಂಟ್. ಈ ಲೇಬರ್ ಲಾಸು, ವೇಜಸ್ಸು ಇವೆಲ್ಲ ಬಿಟ್ಬಿಡಿ. ಅದೆಲ್ಲ ಒಂದು ದಿನ ಅನ್ನ ತಿಂದಂಗೆ ಅದು ನಡೀತಾನೆ ಇರ್ತದೆ. ಆದರೆ ಒಂದ್ಸಿನವೇ ಇಲ್ಲಿ ಕೊಟ್ಟಂಗೆ ಜಾಮೂನು, ಐಸ್ ಕ್ರೀಮು, ಹಾಗೆಯೇ ಒಂದ್ಸಿನವೇ ಯು ಮಸ್ಟ್ ಡೂ ಸಮಥಿಂಗ್ ಲಿಟಲ್ ಡಿಫ್ರೆಂಟ್ ಆ್ಯಕ್ಟಿವಿಟಿ. HR ಸ್ಟ್ಯಾಂಡರ್ಡ್ ಆ್ಯಕ್ಟಿವಿಟೀಸ್ ಬಿಟ್ಟು ನಾನ್ ಸ್ಟ್ಯಾಂಡರ್ಡ್, ಅದನ್ನೇ ಹೇಳಿರೋದು ಸಬ್ಜೆಕ್ಟ್ ಕೂಡ ಅದೇನೆ, ನಾನ್ ಸ್ಟ್ಯಾಂಡರ್ಡ್ ಆ್ಯಕ್ಟಿವಿಟೀಸ್ ಮಾಡಬೇಕು. ಇದು ಒಂಥರ ನಾನ್ ಸ್ಟ್ಯಾಂಡರ್ಡ್ ಆ್ಯಕ್ಟಿವಿಟಿ. ಅದ್ರ ಬಗ್ಗೆ ಶ್ರೀಧರ ಮೂರ್ತಿಗಳ ಅಭಿಪ್ರಾಯನ ಕೇಳೋಣ. ಧನ್ಯವಾದ.